ದೊಡ್ಡ ಮಂದಿಗೆ, ಎಲ್ಲ ಹಿರಿಮಂದಿಗೆ, ಎಲ್ಲ ಕಿರಿಮಂದಿಗೆ, ನೀವು ನೋಡ್ತಿದ್ದೀರಾ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದೇವಿತ್. ಇವತ್ತು ನಾವು ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಬಳ್ಳಾರಿ ವಿಜಯನಗರ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೀವಿ. ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ಇಲ್ಲಿಗೆ ಎಂಟ್ರಿ ಕೊಟ್ಟಿದೆ. ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದೊಳಗೆ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಕತ್ತೀವಿ. ಎಲ್ಲರೂ ಕೂಡ ಒಂದು ಕಡೆ ಕಾಂಗ್ರೆಸ್ ಬರಕತ್ತ, ಒಂದು ಕಡೆ BJP ಬರಕತ್ತ ಅಂತ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗ ನಾವು ಬಳ್ಳಾರಿ ಮತ್ತು ವಿಜಯನಗರ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೀವಿ. ಇಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀವಿ. BJPಯಿಂದ ಶ್ರೀರಾಮುಲು, ಕಾಂಗ್ರೆಸ್ನಿಂದ ತುಕಾರಾಮ್ ಸ್ಪರ್ಧೆ ಮಾಡ್ತಿದ್ದಾರೆ. ಜನರು ಯಾವ ಪಕ್ಷಕ್ಕೆ ತಮ್ಮ ಒಲವನ್ನು ತೋರಿಸ್ತಾರೆ ಅನ್ನೋದನ್ನು ಜನರ ಅಭಿಪ್ರಾಯವನ್ನೇ ಕೇಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಬಳ್ಳಾರಿ ವಿಜಯನಗರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದು ವರದಿ ಇದೆ, ನೋಡೋಣ ಬರ್ರಿ. ಗಣಿನಾಡಲ್ಲಿ ರಂಗೇರಿದೆ ಲೋಕ ಅಖಾಡ. ಕೇಸರಿ ಕಲಿ ರಾಮುಲು ವರ್ಸಸ್ ಕೈ ಕಲಿ ತುಕಾರಾಮ್. ರಣರಂಗದಲ್ಲಿ ಮತದಾರರ ಒಲವು ಹೇಗಿದೆ? ಎಸ್, ಬಳ್ಳಾರಿ ವಿಜಯನಗರ ಲೋಕಸಭಾ ಕ್ಷೇತ್ರದ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಭಾರತದ ರಾಜಕಾರಣದಲ್ಲಿ ಹೆಸರುವಾಸಿಯಾದ ಒಂದು ಕಾಲದಲ್ಲಿ ರಾಜಕೀಯ ಶಕ್ತಿ ಕೇಂದ್ರವಾಗಿದ್ದ ಗಣಿನಾಡಲ್ಲಿ ಬಿಸಿಲಿಗಿಂತ ಚುನಾವಣಾ ಕಾವು ಏರುತ್ತಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ನಡುವೆ ಜಿದ್ದಾಜಿದ್ದು ಏರ್ಪಟ್ಟಿದೆ. ಈಗಾಗಲೇ ಇಬ್ಬರು ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಜೊತೆಗೆ ಮತಬೇಟೆಗೆ ಇಳಿದಿದ್ದಾರೆ. ಈ ಸಲ ಗೆದ್ದು ಬೀಗಲೇಬೇಕು ಅಂತ ಶ್ರೀರಾಮುಲು ಪಣ ತೊಟ್ಟಿದ್ದಾರೆ. ತುಕಾರಾಮ್ ಕೂಡ ಗೆದ್ದು ಲೋಕಸಭೆ ಪ್ರವೇಶಿಸಬೇಕು ಅನ್ನೋ ಕನಸು ಕಂಡಿದ್ದಾರೆ. ಆದರೆ ಮತದಾರರ ಒಲವು ಯಾರ ಪರ? ರಿಪಬ್ಲಿಕ್ ಕನ್ನಡದ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ಬಳ್ಳಾರಿ ವಿಜಯನಗರದ ಜನರು ಹೇಳಿದ್ದೇನು ಗೊತ್ತಾ? ನಮಸ್ಕಾರ ರೀ, ಆರಾಮ? ಎಲ್ಲ ಆರಾಮಿದ್ದೀರಿ? ಜೀವನ ಚಲೋ ಐತಿ? ಹಿಂಗೆ ಬಿಸ್ಲಾಗ ಬೇಕತ್ತೀರಿ, ನಮಗೆ ಆಗತ್ತಿಲ್ಲ. ಅದು ಹೆಂಗೆ ನೀವು ನಿಂತೀರಿ? ಆತ ಈಗ ನೋಡ್ರಿ, ಲೋಕಸಭಾ ಚುನಾವಣೆ ಬರಾಕತ್ತೈತಿ ಅಲ್ರಿ? ಲೋಕಸಭೆ ನಾವು ಹಿಂಗೆ ಒಂದು ಸಮೀಕ್ಷೆ ಮಾಡಕತ್ತೀವಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯನಾ, ನಮಗೆ ಏನೋ ನಮ್ಮ ಬಡವ್ರ ರೀತಿಲಿದ್ದ ಮೋದಿ ಬಂದ್ರೆ ಒಳ್ಳೇದು ಅಂತ ಅನಿಸುತ್ತೆ. ಹೌದಾ? ಹೇಳಿ ಸರ್, ಏನಂತೀರಿ? ಯಾವ ಪಕ್ಷ ಬಂದ್ರೆ ಚಲೋ ಐತ್ರಿ? ಈ ಅಭಿಮಾನ ನೋಡಿದರೆ ಸಾಮಾನ್ಯ ಜನರು ಇವತ್ತು ಮೋದಿ ಅಂತ ಇದ್ದಾರೆ. ಯಾಕಂದ್ರೆ ನಮ್ಮ ದೇಶ ಮುಖ್ಯ. ನಾವು ದೇಶ ಮುಖ್ಯ ಅಂದರೆ ಪಕ್ಷ ನೋಡಬಾರ್ದು ಅಥವಾ ವ್ಯಕ್ತಿ ನೋಡಬಾರ್ದು. ದೇಶನ ಯಾರು ಕಾಪಾಡ್ತಾರೋ ಅವ್ರು ನೋಡಬೇಕು. ಕಾಪಾಡೋ ಒಬ್ಬರೇ ಒಬ್ಬರು. ಇದು ಜಗತ್ತಿಗೆ ಒಬ್ಬ ಗುರು ಅಂತ ಬರೋ ವಿಶ್ವಗುರು ಅಂತಾರೆ ಮೋದಿ. ನಮಸ್ಕಾರ ಅಣ್ಣ, ಆರಾಮ? ಜೋರ ವ್ಯಾಪಾರ? ಮಾಮೂಲು ವ್ಯಾಪಾರ. ಆತ್ ಲೋಕಸಭಾ ಚುನಾವಣೆ ಬರಾಕತ್ತೈತ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ. ಯಾಕ್ರಿ BJP ಬರ್ಬೇಕಾ? ದೇಶದ ಭದ್ರತೆಗೋಸ್ಕರ ಬೇಕು. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ ಬರಲ್ಲ ಬಿಡ್ರಿ. ಯಾಕೆ ಬರ್ಲಿ? ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಬರ್ಬಾರ್ದಾ? ಕಾಂಗ್ರೆಸ್ ಬೇಡ. ಯಾಕೆ? ಬಿಜೆಪಿ ಎಲ್ಲ ಅಭಿವೃದ್ಧಿ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರ. ಕಾಂಗ್ರೆಸ್ನವರೆಲ್ಲ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟು ಅನುಕೂಲ ಮಾಡ್ತಿಲ್ವೇ? ಆಯ್ತು, ಏನೇನು ಅಭಿವೃದ್ಧಿ ಬಯಸ್ತೀರಿ ಇನ್ನು? ಇನ್ನೊಂದು ಐತ್ರಿ ಮಾಡೋದು, ಅದು ಚಲೋ ಮಾಡಿದ್ರೆ ಒಳ್ಳೇದು. ನಮಸ್ಕಾರ ರೀ ಅಕ್ಕಾರ. ನುಗ್ಗೆಕಾಯಿ, ಟೊಮಾಟೊ, ಕ್ಯಾಪ್ಸಿಕಮ್, ಬೆಂಡೆಕಾಯಿ ಎಲ್ಲ ಫುಲ್ ಗಿಚ್ಚಿ ಮಾರಾಕತ್ತೀರಿ. ಆತ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? BJP ಕಾಂಗ್ರೆಸ್? ಬಿಜೆಪಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತ ಹೇಳ? ಬಿಜೆಪಿ. ಯಾಕೆ BJP? ನಾವು ಮೊದಲಿಂದಾನು ಬಿಜೆಪಿನೇ. ಮೊದಲಿಂದಾನು BJP, ಅದಕ್ಕೆ BJP. ಕಾಂಗ್ರೆಸ್ ಯಾಕೆ ಬೇಡ? ಎಲ್ಲ ಚಲೋ ಗ್ಯಾರಂಟಿ ಹವಾ ಇಲ್ವಾ? ಏನು ಗ್ಯಾರಂಟಿ ಬೇಡ ಸರ್, ಬಿಜೆಪಿನೇ. ಆರಾಮ? ಅಯ್ಯೋ, ನಾವು ಇದ್ರ ಬಗ್ಗೆ ಮಾತಾಡಲ್ರಿ. ಮಾತಾಡಲ್ಲ? ಮಾತಾಡೋದಿಲ್ರಿ. ಯಾಕೆ ಹೇಳ್ರಿ? ಯಾವ ಪಕ್ಷ ಬಂದ್ರೆ ಚಲೋ ಒಂದ್ ಹೇಳ್ರಿ ಬರೋಬರ. ಬಿಜೆಪಿ ಬಂದ್ರೆ ಚೆನ್ನಾಗಿ. BJP ಬಂದ್ರೆ ಚಲೋ. ಯಾಕೆ BJP ಬರ್ಬೇಕಾ? ಯಾಕಂದ್ರೆ ನಾವು ಫಸ್ಟ್ಲಿಂದ ಬಿಜೆಪಿನೇ ಇದು ಮಾಡಿರೋದು. ಅಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಈಗ ಫಸ್ಟ್ ಇಂದ BJP ಅಂತೀರಿ? ಅಭಿವೃದ್ಧಿ ಗೊತ್ತಿಲ್ಲ. ಗೊತ್ತಿಲ್ಲ. ಬಿಜೆಪಿ ಬರ್ಬೇಕು. ಅಯ್ಯೋ, ನಮ್ಮ ಹತ್ರ ಬಂದೇನಾರು ಕೇಳ್ತಾರ ಇಲ್ವಪ್ಪ ಅಂತ ಒಂದು ಸ್ವಲ್ಪ ಟೆನ್ಷನ್. ಹಂಗೇನಿಲ್ಲ, ಆತೀಗ ಮಾತಾಡಿಸ್ತೀವಲ್ಲ ನಾವು. ಹೇಳ್ರಿ, ಏನಂತೀರಿ ಚುನಾವಣೆ ಬಗ್ಗೆ? ಯಾರನ್ನ ಬರ್ಲಿ, ಬಡವ್ರಿಗೆ ಒಳ್ಳೇದ್ ಮಾಡಿದ್ರೆ ಅಷ್ಟೇ ಸಾಕು. ಬಡವ್ರಿಗೆ ಒಳ್ಳೇದು ಮಾಡಿದ್ರೆ ಸಾಕು. ಸಾಕು ಅಷ್ಟೇ. ನಿಮ್ ಪ್ರಕಾರ ಯಾರು ಇರೋದ್ರಲ್ಲಿ ಉತ್ತಮ, BJPನ ಕಾಂಗ್ರೆಸ್? ಇಬ್ರು ಯಾರಾದ್ರೂ ಬರ್ಲಿ, ಒಟ್ಟು ನಾನು ಹೇಳೋದಷ್ಟೇ. ನಮಸ್ಕಾರ ಏನಾರ. ಮೆಣಸಿನಕಾಯಿ ವ್ಯಾಪಾರ ಜೋರ? ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ನೀವು? ನಮ್ಮ ಕಾಂಗ್ರೆಸ್ ರೀ. ಕಾಂಗ್ರೆಸ್ ಯಾಕೆ ಬರ್ಬೇಕಾ? ಕಾಂಗ್ರೆಸ್ ಎದಕ್ಕಂದ್ರೆ ಎಲ್ಲ ಫ್ರೀ ಐತಿಲ್ಲ ರೀ ಈಗ. ಮತ್ತೆ ಎಲ್ಲ ಫ್ರೀ ತಗೊಂಡೇನು ಮಾಡ್ತೀರಿ? ಮತ್ತೆ ಫ್ರೀಯಾಗಿ ಬಿಡ್ತಾನ. ಬಿಡ್ರಿ, ಮಾವರ್ ಕತೆ ಬಿಡ್ರಿ, ಸೊಸೆ ಕತೆ ಹೇಳ್ರಿ. ಈಗ ಆತ
ಯಾಕಂದ್ರೆ ಮಾವರಿಗೆ ಸೊಸೆಗೆ ಸಿಗೋದು ಮಾವರಿಗೆ ಸಿಗಲ್ಲಲ್ರಿ, ಹಂಗಾಗಿ ಸ್ವಲ್ಪ ಚೇಂಜಸ್ ಇರ್ಬೋದ್ರಿ. ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಸರ್ ನಮಗೆ ಬಿಜೆಪಿನೇ ಬರ್ಬೇಕು ಸರ್. ಯಾಕ್ರಿ ಸೊಸರಿಗೆ ಕೊಡ್ತಿಲ್ವನ್ರಿ 2,000? 2,000 ಅಲ್ಲ 2 ಲಕ್ಷ ಕೊಟ್ಟರು ಕೂಡ ಬ್ಯಾಡ ನಮಗೆ ಬಿಜೆಪಿ. 2 ಲಕ್ಷ ಕೊಟ್ಟರು ಬಿಜೆಪಿ ಬೇಕು, ಕಾಂಗ್ರೆಸ್ ಬೇಡ? ಬ್ಯಾಡ ಸರ್. ಯಾಕ? ನಿಮಗೆ ಗೊತ್ತದ ಯಾಕಂತ ನಿಮಗೆ ಗೊತ್ತಿಲ್ಲ? ನನಗೆ ನಮ್ಗೇನ್ರಿ, ನಮ್ಗೆ ಆ ಪಕ್ಷ ಆದ್ರೆ ಈ ಪಕ್ಷ ಆದ್ರೆ ಯಾವ ಪಕ್ಷ ಆದ್ರೆ ಅದಕ್ಕೋಸ್ಕರ ಈಗ ನಮ್ಮನ್ನ ಕೇಳ್ತಿರೋದು ನೀವು. ಅದಕ್ಕೆ ನಮಗೆ ಬಿಜೆಪಿ ಆಯ್ತು. ನಮಗೆ ಏನು ಗೊತ್ತು ಅಂತ ನೀವು ಹೇಳ್ಬಿಡ್ರಿ ನೋಡೋಣ. ನಿಮಗೆ ಗೊತ್ತಿರೋದು ನೀವು ಹೇಳ್ರಿ, ಹೇಳ್ಬಿಡ್ರಿ. ಗೊತ್ತಿರೋದು ನಾವು ಹೇಳಿವಿ. ಆಯ್ತು, ಈಗ ನೀವು ಹೇಳಿದ್ರಿ 2 ಲಕ್ಷ ಕೊಟ್ಟರು ನಮಗೆ ಕಾಂಗ್ರೆಸ್ ಬೇಡ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಬಯಸ್ತೀರಿ, ಏನು ಒಳ್ಳೇದು ಬಯಸ್ತೀರಿ ಅವ್ರಿಗೆ? ಅವ್ರಿಗೆ ಗೊತ್ತೈತಿ ಏನು ಒಳ್ಳೇದು ಮಾಡ್ಬೇಕೇನು. ಗಣಜೆ ಆರಾಮ? ಚಾಯ್ ಆಯ್ತಾ? ಎಲ್ಲೊಲ್ಟ್ರಿ? ಯಾವ್ರಿಗ? ಯಲಾಪುರ. ಆತ ಲೋಕಸಭಾ ಚುನಾವಣೆ ಬರಕತ್ತೈತ್ರಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಕೈ ಬರ್ಬೇಕಾ? ಯಾಕೆ ಕೈ ಬರ್ಬೇಕಾ? ಅವ್ರ ಪುಣ್ಯ ತುಂಬ ಚಲೋದು ಮಾಡಕತ್ತಾರ. ಚಲೋ ಅವ್ರು ಒಳ್ಳೇದು ಮಾಡಕತ್ತಾರ. ಒಳ್ಳೇದು ಮಾಡಕತ್ತಾರ. ಹೇಳ್ರಿ ಅಣ್ಣಾರ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿ ರೀ. ನಿಮ್ದು ಬಿಜೆಪಿ? ನಮ್ದು ಬಿಜೆಪಿ. ನಿಮ್ದೇ ನಿಮ್ಮ ಮನೆ ಬಿಜೆಪಿ ನಂಗೆ ಮಾತಾಡ್ತಿರಲ್ರಿ? ನಾವು ಯಾವಾಗ್ಲೂ ಬಿಜೆಪಿನೇ ಹಾಕೋದು. ಪಕ್ಕ. ಯಾಕೆ ಬಿಜೆಪಿ ಬರ್ಬೇಕು? ನಮಗೆ ಎಲ್ಲರಿಂದ ಅಭಿವೃದ್ಧಿ ಮಳೆ ಪಳಿ ಎಲ್ಲ ಆಗ್ಬೇಕಂದ್ರೆ ಬಿಜೆಪಿನೇ ಬರ್ಬೇಕು. ಏನ್ ಬೇರೆಯವ್ರು ಬಂದ್ರೆ ಮಳೆ ಆಗಲ್ವೇ? ಈ ಸಲ ಬಂದದಲ್ರಿ, ಸಿದ್ದರಾಮಯ್ಯ ಬಂದ್ಮೇಲೆ ಮಳೆನೇ ಆತಲ್ರಿ. ನಾವು ರೈತರನ್ನೇ ಇಲ್ಲ ಅಂತಲ್ಲ. ಹಾ, ನಮ್ದು ಬಿಜೆಪಿನೇ. ಈ ಸಲ ಯಾರು ಪ್ರಧಾನಮಂತ್ರಿ ಆಗ್ತಾರ ಹಿಂಟ್ ಐತಿ? ನಾವು ಮೋದಿ ಗ್ಯಾರಂಟಿ ಆಗ್ತಾರೆ. ಅಭಿವೃದ್ಧಿ ಮಾಡ್ಬೇಕಂತ ಅವ್ರು ಮಾಡ್ತಾರ. ಅದ್ ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ನೀವು? ಯಾರು ಬಂದ್ರೆ ನಮ್ಗೆ ನಮ್ಮ ಕಷ್ಟ ಏನು ತಪ್ಪಂಗಿಲ್ಲ. ಕಷ್ಟ ಏನು ತಪ್ಪಂಗಿಲ್ಲ ಬಿಡ್ರಿ. ಈ ಕಷ್ಟನ ಸುಖ, ಕಷ್ಟ ಇಲ್ದೇನೋ ಇದ್ರೇನು ಓಟ್ ಹಾಕೋದು ಹಾಕ್ಲೇಬೇಕಲ್ಲ. ಆಯ್ತು, ಇರೋದ್ರಲ್ಲಿ ಉತ್ತಮ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಕಾಂಗ್ರೆಸ್ನವರೇ ಬೆಸ್ಟ್. ಕಾಂಗ್ರೆಸ್ನವರೇ ಬೆಸ್ಟ್. ಯಾಕೆ ಫ್ರೀ ಮಾಡ್ಯಾರ. ಸುಮ್ಮನೆ ಅಡ್ಡಾಡ್ಬೋದ ಎಲ್ಲ ಕಡೆ ಫುಲ್ ದಿಲ್ ಖುಷ್. ಟಿಕೆಟ್ ಫ್ರೀ ಮಾಡ್ಯಾರ, ಬಸ್ ಅದು ಕರೆಂಟ್ ಫ್ರೀ ಮಾಡ್ಯಾರ. ಮತ್ತೆ ಮೋದಿನೂ ಗ್ಯಾರಂಟಿ ಕೊಡಕತ್ತಾರ, ದೇಶಾಭಿವೃದ್ಧಿ ಮಾಡಕತ್ತಾರ ಅಂತೆಲ್ಲ ಹೇಳಕತ್ತಾರ. ನೀವೇನು ಅದ್ರ ಬಗ್ಗೆ ಏನು ಸಮಾಲೋಚನೆ ಮಾಡಿರಿ? ಏನೋ ಒಟ್ಟು ನಮಗೆ ಬಸ್ ಫ್ರೀ ಐತಿ ಇವಾಗ ಅಷ್ಟೇ. ನಿಂದ್ರೆ ಒಂದು ನಿಮಿಷ ನಿಂದ್ರೆ. ಆರಾಮ್ರಿ? ಎಲ್ಲ ನೀವು ವ್ಯಾಪಾರ ಮಾಡಕ್ ಬಂದಿರಿ, ಇಲ್ಲ ಮಾರಕ್ ಬಂದಿರಿ, ತಗೊಳ್ಳಕ್ ಬಂದಿರಿ? ಇಲ್ರಿ, ವ್ಯಾಪಾರ ಇದು ತಗೊಳಕ್ ಬಂದಿವ್ರಿ. ನಂಗೆ ಆದ್ರೂ ಕನ್ಫ್ಯೂಸ್ ಆಯ್ತು. ಇಡೀ ಸಂತಿನೇ ತಗೊಳಕ್ ಬಂದಿರಿ? ಇಲ್ರಿ. ಆಯ್ತು, ನೀವು ಕೊಂಡ್ಕೊಳಕ್ ಬಂದಿರಿ ತರಕಾರಿ ಐಟಮ್ ಮನೆಯಿಂದ. ಆತ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಮಗೇನ್ರಿ ಲೋಕಸಭಾ ಚುನಾವಣೆ ಬರಕತ್ತೈತಿ. ಈಗ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಬರ್ಬೇಕು. ನಿಮ್ಗ ನಮಗೆ ಅದ ಬರ್ಬೇಕ್ರಿ. ಯಾವ್ದ ಬಿಜೆಪಿ. ನಿಮ್ಗ? ನಮಗೆ ಬಿಜೆಪಿ. ಇನ್ನು ಏನೇನು ದೇಶ ಅಭಿವೃದ್ಧಿ ಕಾಣ್ಬೇಕಂತ ಅನಿಸ್ತದೆ ಸರ್ ನಿಮಗೆ? ದೇಶ ಅಭಿವೃದ್ಧಿಗೆ ಮೇನ್ ಹೇಳ್ತನಲ್ಲ, ಇದರಾಗಲಿ ಮೆಡಿಕಲ್ಲು, ಸ್ಟಡಿ ಇವೆರಡು ಮುಫ್ತಿ ಕೊಡಬೇಕು. ಮಿಕ್ಕಿದ ಯಾವುದು ಫ್ರೀ ಕೊಡಬಾರ್ದು. ಎಲ್ಲ ಮನುಷ್ಯನಿಗೆಲ್ಲ ಸೋಮಾರಿ ಮಾಡಿಬಿಡ್ತಾರೆ. ಒಂದು ಆರೋಗ್ಯ ಶಿಕ್ಷಣ ಫ್ರೀ ಕೊಡ್ಬೇಕು. 2 ಶಿಕ್ಷಣ ಫ್ರೀ ಕೊಡಬೇಕು. ಮಿಕ್ಕಿದ ಯಾವುದು ಫ್ರೀ ಕೊಟ್ಟರೆ ಮನುಷ್ಯ ಎಲ್ಲ. ಈ ಸಲ ನೀವು ಅನ್ಕೊಂಡಂಗೆ ನಿಮ್ಮ ಅಂದ್ರೆ ನೀವು ಇಷ್ಟಪಡೋ ಪಕ್ಷ ಬಿಜೆಪಿ. ಹೌದು. 100% ಗೆಲ್ತಾರೆ ಅನ್ನೋ ಹಿಂಟ್ ಇದೆಯಾ? 400+.